ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಆಸಿ ಕಿಚನ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಬಂದು ಹೀರೆಕಾಯಿ ಬೇಳೆ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಹೀರೆಕಾಯಿ, ಈರುಳ್ಳಿ, ತೊಗರಿಬೇಳೆ, ಧನಿಯಾ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಕರಿಬೇವು, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕಾಳುಮೆಣಸು, ಉಪ್ಪು, ಎಣ್ಣೆ. ಹೀರೆಕಾಯಿನ ಸಣ್ಣಕ್ಕೆ ಹೆಚ್ಕೊಂಡು ನೀರೊಳಗಾಗಿ ಇಟ್ಕೊಂಡಿದ್ದೀನಿ. ತೊಳೆದು ಬೇಯಿಸಕ್ಕೆ ಹಾಕಬೇಕು. ತೊಗರಿಬೇಳೆನೂ ಅಷ್ಟೇ 3 ರಿಂದ 4 ಸತಿ ತೊಳೆದು ಬೇಯಿಸಕ್ಕೆ ಇಡ್ತೀನಿ. ನೀರು ಕುದಿಯೋಕೆ ಇಟ್ಟಿದ್ದೆ. ತೊಗರಿಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಿದ್ದೀನಿ ಬೇಯೋಕ್ಕೆ. ಇದು ಸ್ವಲ್ಪ ಬೆಂದಮೇಲೆ ಹೀರೆಕಾಯಿನ ತೊಳೆದಾಕ್ತೀನಿ. ಎರಡು ಬೆಂದಮೇಲೆ ತೋರಿಸ್ತೀನಿ, ಮಸಾಲೆ ಹುರ್ಕೊಂತೀನಿ, ತೋರಿಸ್ತೀನಿ ಬನ್ನಿ. ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿದರೆ ಬೇಳೆ ಚೆನ್ನಾಗಿ ಬೇಯ್ತವೆ, ಬೇಗ ಬೇಯ್ತವೆ. ಸ್ಟವ್ ಹಚ್ಚೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಈಗ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಈಗ ಹಸಿಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಮುರಿದಾಕ್ಬೇಕು, ಇಲ್ಲ ಅಂತಂದರೆ ಬೀಜ ಎಲ್ಲ ಸಿಡಿಯುತ್ತೆ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಫ್ರೈ ಮಾಡಬಾರ್ದು. ಸಣ್ಣೂರಿ ಮಾಡ್ಕೊಂಡಿದ್ದೀನಿ. ಜೀರಿಗೆ, ಕಾಳುಮೆಣಸು, ಹುಣಸೆಹಣ್ಣು. ಸ್ಟವ್ ಆಫ್ ಮಾಡಿದ್ದೀನಿ. ಸ್ವಲ್ಪ ಕರಿಬೇವು, ತೆಂಗಿನಕಾಯಿ ತುರಿ. ಸ್ಟವ್ ಆಫ್ ಮಾಡಿದ್ದೀನಿ. ತೆಂಗಿನಕಾಯಿ ತುರಿ ಎಲ್ಲ ಹಾಕಿದ್ದೀನಿ. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಮಸಾಲ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಮಸಾಲ ತಣ್ಣಗಾಗಿದೆ. ಈಗ ಜಾರಿಗೆ ಹಾಕೊಂಡು ರುಬ್ಕೊಂತೀನಿ. ಮುಕ್ಕಾಲು ಭಾಗ ಬೆಂದಿರೋ ಬೇಳೆಗೆ ಹೀರೆಕಾಯಿ ಹಾಕಿ ಬೇಯಿಸಿದ್ದೀನಿ. ಸ್ವಲ್ಪ ಬೇಳೆ ಹೀರೆಕಾಯಿ ತೆಗೆದು ರುಬ್ಬಿರೋ ಮಸಾಲೆ ಜೊತೆಗೆ ಹಾಕಿ ರುಬ್ತೀನಿ. ಬೇಯಿಸಿರೋದನ್ನು ಬಸ್ಕೊತೀನಿ. ಈಗ ಬೇಯಿಸಿರೋದು ಬೇಳೆ ಮತ್ತು ಹೀರೆಕಾಯಿನ ತೆಗೆದಿಟ್ಕೊಂಡಿದ್ನಲ್ಲ, ಅದನ್ನು ರುಬ್ಬಿರೋ ಮಸಾಲೆಗೆ ಹಾಕಿ ರುಬ್ತಾ ಇದ್ದೀನಿ. ಬನ್ನಿ, ನೆಕ್ಸ್ಟ್ ಸಾಂಬಾರಿಗೆ ಒಗ್ಗರಣೆ ಹಾಕೋದು ಮತ್ತು ಪಲ್ಯ ಒಗ್ಗರಣೆ ಹಾಕೋದನ್ನು ತೋರಿಸ್ತೀನಿ. ಪಾತ್ರೆ ಇಟ್ಟಿದ್ದೀನಿ. ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಪಾತ್ರೆ ಬಿಸಿಯಾಗಿದೆ. ಎಣ್ಣೆ ಹಾಕ್ತಾ ಇದ್ದೀನಿ. ಸಾಸಿವೆ, ಕರಿಬೇವು, ಎರಡು ಒಣಮೆಣಸಿನ್ಕಾಯಿ, ಒಂದು ಈರುಳ್ಳಿ. ಈರುಳ್ಳಿ ಬ್ರೌನ್ ಆದಂಗೆ ಹುರ್ಕೋಬೇಕು. ಬಸ್ಸಾರಿಗೆ ಈರುಳ್ಳಿ ಚೆನ್ನಾಗಿ ಬ್ರೌನ್ ಆದಂಗೆ ಹುರ್ಕೊಂಡ್ರೆ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಬ್ರೌನ್ ಕಲರ್ ಬಂದಿದೆ. ಈಗ ರುಬ್ಬಿರೋ ಮಸಾಲ ಮತ್ತು ಬಸ್ತಿಟ್ಟಿರೋ ನೀರು ಹಾಕ್ತೀನಿ. ರುಬ್ಬಿರೋದು ಮಸಾಲ, ಇದು ಹೀರೆಕಾಯಿ ಬೇಳೆ ಬೇಯಿಸಿಟ್ಟಿರೋ ನೀರು, ಬೇಯಿಸಿ ಬರ್ಸ್ತಿರೋ ನೀರು. ರುಬ್ಬಿರೋ ಮಸಾಲೆ ಎಲ್ಲ ಹಾಕಿದ್ದೀನಿ. ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸ್ಬೇಕು. ಹೀರೆಕಾಯಿ ಬೇಳೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಬೇಕು ಅನ್ನಿಸ್ತು ಹಾಕ್ತಾ ಇದ್ದೀನಿ. ಬಸ್ಸಾರು ಅದಕ್ಕಿರಬೇಕು. ಒಂದು ಕುದಿ ಬಂದರೆ ಸಾಕು. ಬಸ್ಸಾರನ್ನ ಜಾಸ್ತಿ ಕುದಿಸ್ಬಾರ್ದು. ಒಂದು ಕುದಿ ಬಂದಮೇಲೆ ಆಫ್ ಮಾಡ್ತೀನಿ. ಸಾಂಬಾರು ಕುದೀತಾ ಇದೆ. ಆಫ್ ಮಾಡೋಣ ಸ್ಟವ್. ಒಗ್ಗರಣೆಗೆ ಹಾಕೋಣ. ಬಾಣಲಿ ಇಟ್ಟಿದ್ದೀನಿ. ಸ್ಟವ್ ಆನ್ ಮಾಡಿದ್ದೀನಿ. ಬಾಣಲಿ ಬಿಸಿಯಾಗಿದೆ. ಎಣ್ಣೆ ಹಾಕ್ತಾಯಿದ್ದೀನಿ.
ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಉದ್ದಿನಬೇಳೆ. ಉದ್ದಿನಬೇಳೆ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಪಲ್ಯ. ಪಲ್ಯ ತಿನ್ಬೇಕಾದ್ರೆ ಉದ್ದಿನಬೇಳೆ ಬಾಯಿ ಸಿಗುತ್ತಲ್ಲ ಅವಾಗ ಟೇಸ್ಟ್ ಆಗುತ್ತೆ. ಉದ್ದಿನಬೇಳೆ ಕೆಂಪಾಗೋ ತನಕ ಹುರಿದು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ತೀನಿ. ಕರಿಬೇವು ಹಾಕ್ತೀನಿ. ಮೂರರಿಂದ 4 ಹಸಿಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ. ಮೂರು ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಪಲ್ಯ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗಿದೆ. ಈಗ ಬೇಳೆ ಮತ್ತು ಹೀರೆಕಾಯಿ ಬೇಯಿಸಿರೋದ ಹಾಕ್ತೀನಿ. ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದಕ್ಕೇನು ಉಪ್ಪು ಹಾಕೋದು ಬೇಡ, ಯಾಕೆಂದರೆ ಬೇಯಿಸೋಕರೆ ಹಾಕಿದ್ದೀನಲ್ಲ, ಉಪ್ಪು ಚೆನ್ನಾಗಿ ಹಿಡಿದಿದೆ. ಹಸಿ ಕಾಯಿ ತುರಿ ಹಾಕ್ತಾ ಇದ್ದೀನಿ, ಅರ್ಧ ಹೋಳು. ಕಾಯಿ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಾಗುತ್ತೆ ಪಲ್ಯ, ಒಳ್ಳೆ ಟೇಸ್ಟ್ ಆಗುತ್ತೆ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಕೈ ಆಡಿಸಿ ಸ್ಟವ್ ಆಫ್ ಮಾಡ್ತೀನಿ. ಬಸ್ಸಾರು ಪಲ್ಯ ರೆಡಿ. ಮುದ್ದೆ ಜೊತೆ ಸರ್ವ್ ಮಾಡ್ತೀನಿ.